ಮಾತೆಯರಿಗೆಲ್ಲರಿಗೂ ನಮ್ರದೇ ನಮಸ್ಕಾರ. ಗುರುಗಳೆಲ್ಲರಿಗೂ ಹೃದಯಪೂರ್ವಕವಾದ ನಮಸ್ಕಾರ. ಮಕ್ಕಳಿಗೆಲ್ಲರಿಗೂ ಪ್ರೀತಿಯ ನಮಸ್ಕಾರ. ಹಿರಿಯರಿಗೆಲ್ಲರಿಗೂ ವಿಶೇಷವಾದ ನಮಸ್ಕಾರ. ಮನುಷ್ಯ ಹುಟ್ಟುವಾಗ ಅಳ್ತಾ ಹುಟ್ಟುತ್ತಾನೆ, ಸಾಯುವಾಗ ಅಳಿಸ್ತಾ ಸಾಯ್ತಾನೆ. ಎರಡರ ನಡುವೆ ಜೀವನದಲ್ಲಿ ನಗಿಸ್ತಾ ಬಾಳೋದಕ್ಕೆ ಪ್ರಯತ್ನ ಪಡಬೇಕು. ನೋಡಿ, ನಗು ಅಂತ ಹೇಳಿದ್ರೆ ನಗುವಿನಲ್ಲಿ ಹಲವಾರು ಬಗೆಯ ನಗು ಇದೆ. ಅಂದ್ರೆ ಕಾರಣವನ್ನು ಅರ್ಥ ಮಾಡಿಕೊಂಡು ನಗುವವನಿಗೆ ಪಂಡಿತ ಅಂತ ಹೇಳ್ತಾರೆ. ಕಾರಣವಿಲ್ಲದೆ ನಗುವವನಿಗೆ ಹುಚ್ಚ ಅಂತ ಹೇಳ್ತಾರೆ. ಮೈಮರೆತು ನಗುವವನಿಗೆ ರಸಿಕ ಅಂತ ಹೇಳ್ತಾರೆ. ಇನ್ನೊಬ್ಬರಿಗಾಗಿ ನಗುವವನಿಗೆ ಮೂರ್ಖ ಅಂತ ಹೇಳ್ತಾರೆ. ತಾನು ನಕ್ಕು ಇನ್ನೊಬ್ಬರಿಗೆ ನಗಿಸುವವನಿಗೆ ಕಲಾವಿದ ಅಂತ ಹೇಳ್ತಾರೆ. ಇನ್ನೊಬ್ಬರಿಗೆ ನೋವಾಗುವಂತೆ ನಗುವವನಿಗೆ ಖಳನಾಯಕ ಅಂತ ಹೇಳ್ತಾರೆ. ನಗುವಿನಿಂದಲೇ ಜಯವನ್ನು ಸಾಧಿಸುವವನಿಗೆ ಕರ್ಮಯೋಗಿ ಅಂತ ಹೇಳ್ತಾರೆ. ಅಂದ್ರೆ ನಗುವೆಂಬ ಆಭರಣ ಮೈಯಲ್ಲಿ ಧರಿಸ್ಕೊಂಡ್ಬಿಟ್ರೆ ಬೇರೆ ಯಾವುದು ಬೇಡ. ನೋಡಿ, ಬೇರೆ ಯಾವ ಆಭರಣಗಳು ಬೇಡ. ಆ ನಗುವೆಂಬ ಆಭರಣ ಮೈ ಮೇಲೆ ಧರಿಸ್ಕೊಂಡ್ಬಿಟ್ರೆ ಸುಖ, ಶಾಂತಿ, ನೆಮ್ಮದಿ ಎಲ್ಲನೂ ಸಿಗುತ್ತೆ. ಆದ್ದರಿಂದ ತಾವುಗಳೆಲ್ಲರೂ ಜೀವನದಲ್ಲಿ ನಗುವೆಂಬ ಆಭರಣಗಳನ್ನು ಧರಿಸ್ಕೋಬೇಕು. ಅವಾಗ ಸೌಂದರ್ಯವಾಗಿರ್ಬೋದು. ಅಂದ್ರೆ ಮನುಷ್ಯ ಸುಂದರವಾಗಿ ಕಾಣುವುದು ತನ್ನ ರೂಪದಿಂದ, ರೂಪ ಸುಂದರವಾಗಿ ಕಾಣುವುದು ತನ್ನ ಸದ್ಗುಣಗಳಿಂದ, ಸದ್ಗುಣಗಳು ಸುಂದರವಾಗಿ ಕಾಣುವುದು ತನ್ನ ಜ್ಞಾನದಿಂದ, ಜ್ಞಾನ ಸುಂದರವಾಗಿ ಕಾಣುವುದು ಕ್ಷಮೆಯಿಂದ. ಆ ಗುಣ, ಜ್ಞಾನ, ರೂಪ ಇದೆಲ್ಲ ಒಂದು ಸ್ಥಿಮಿತದಲ್ಲಿದ್ದರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ಉದಾಹರಣೆ. ಮನುಷ್ಯ ಜೀವನದಲ್ಲಿ ಯಾವುದಾದ್ರೂ ಒಳ್ಳೆ ಹವ್ಯಾಸಗಳು ಇಟ್ಕೊಂಡಿರ್ಬೇಕು. ನೋಡಿ, ಅಂದ್ರೆ ಉದಾಹರಣೆ ತೋರಿಸಿ. ಜೀವನದಲ್ಲಿ ಯಾವುದಾದ್ರು ಒಳ್ಳೆ ಹವ್ಯಾಸಗಳನ್ನು ಇಟ್ಕೋಬೇಕು. ಮೈಯಲ್ಲಿರೋ ನರನಾಡಿಗಳು ಎಚ್ಚೆತ್ತುಕೊಳ್ಬೇಕಾದ್ರೆ ಒಳ್ಳೆ ಹವ್ಯಾಸ. ಅಂದ್ರೆ ತಾವುಗಳು ಚಪ್ಪಳೆ ಹೊಡೆದ್ರೆ ಸಾಕು, ಅದು ಒಂದು ಹವ್ಯಾಸನೇ. ಅಂದ್ರೆ ಮನುಷ್ಯನಲ್ಲಿ 72,000 ನರನಾಡಿಗಳು ಓಡಾಡ್ತಾ ಇರುತ್ತೆ. ಅದು ಇಲ್ಲಿಂದ ಪ್ರಾರಂಭ ಆಗುತ್ತೆ. ಅವಾಗ ಚಪ್ಪಳೆ ಹೊಡಿತಾ ಇದ್ರೆ ಕಲಾವಿದರಿಗೆ ಪ್ರೋತ್ಸಾಹ, ನಿಮಗೆ ಪುನರುತ್ಸಾಹ ಹಾಗೂ ಆರೋಗ್ಯ. ಆದ್ರಿಂದ ಅವಾಗ ಚಪ್ಪಳೆ ಬರ್ತಾ ಇರಲಿ. ಶಾಸ್ತ್ರಿಗಳು ಬರ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಓಹ್, ದಯಮಾಡಿಸ್ಬೇಕು, ದಯಮಾಡಿಸ್ಬೇಕು. ಓಹೋ, ಎಲ್ಲ ಘಟಾಂಗಟಿಗೆಲ್ಲ ಬರ್ತಾ ಇದ್ದಾರೆ. ಎಲ್ಲ ದಯಮಾಡಿಸ್ಬಿಟ್ಟಿದ್ದೀರ ತಾವೆಲ್ಲ. ಓ ಸ್ವಾಮಿ, ರಾಜ್ರ ಮನೆ ಭೋಜನವಂತೆ ಸ್ವಾಮಿ. ಈ ಅವತಾರ ಇಟ್ಕೊಂಡೆ ಹೀಗೆ ಇನ್ನು ಭೋಜನ ಮಾಡ್ಕೊಂಡ್ಬಿಟ್ರೆ ಹೇಗೋ. ದಯಮಾಡಿ ಶೀಘ್ರ ಬಂದ್ಬಿಡಿ. ಆಯ್ತು ಸ್ವಾಮಿ. ಅಲ್ಲ, ಎಲ್ಲ ಒಂದೇ ಸರಿ ಬಂದ್ಬಿಟ್ಟಿದ್ದೀರಲ್ಲ. ನೋಡಿ, ಶುದ್ಧವಾಗಿ ಬರ್ಬೇಕಾಗಿತ್ತು. ನಾವು ಶುದ್ಧವಾಗಿ ಬಂದಿಲ್ಲ. ಇರ್ಲಿ, ಕ್ಷಮಿಸ್ಬಿಟ್ಟ. ಬಡ ಬ್ರಾಹ್ಮಣ, ಏನ್ ಮಾಡೋಕ್ ಆಗುದಿಲ್ಲ. ಹೊಟ್ಟೆ ಬ್ರಾಹ್ಮಣ, ಅವ್ರು ಬಡ ಬ್ರಾಹ್ಮಣ, ಇವ್ ಕುಳು ಬ್ರಾಹ್ಮಣ. ನಾನು ನರಪೆತ್ತು ನಾರಾಯಣ. ನಾಯ್ಬಿಟ್ರೆ ಸಾಕು. ಅಲ್ಲ, ಏನೋ ಬ್ರಾಹ್ಮಣರ ಕುಲ ಪದ್ಧತಿ ಇದೆಯಲ್ಲ, ಅದನ್ನ ಮಾಡ್ಕೊಂಡು ಹೋಗ್ಬೇಡ. ತೆಗೀರಿ ಬೇಗ. ಆಗಬಹುದು ಸ್ವಾಮಿ. ನಾವು ತಂದಿಲ್ಲ ಸ್ವಾಮಿ. ನಾವು ತಂದಿಲ್ಲ ಸ್ವಾಮಿ. ಇಲ್ಲ, ಕೊಡಿ. ತಾವು ತಂದಿದ್ದೀರಾ? ನಿಶೆ ಎಲ್ಲಿ? ತೆಗೀರಿ ಸ್ವಾಮಿ. ಇಲ್ಲ, ಯಾರು ತಂದಿಲ್ಲ. ಎಲ್ಲ ಹೀಗೆ ಎಲ್ಲಿ ಸಿಗುತ್ತೆ ಅಲ್ಲಿ ಸ್ವಾಹ ಮಾಡ್ಕೊಂಡು ಹೋಗೋದು. ನಾನೇ ತಂದಿದ್ದೀನಿ. ಮದ್ರಾಸ್ನಿಂದ ಆಚೆ ಉದಯಪುರ ಅಂಗಡಿಯಿಂದ ತಗೊಂಡ್ ಬಂದಿದ್ದೀನಿ. ಒದೆ ಅಲ್ಲ ಸ್ವಾಮಿ, ಉದಯಪುರ ಅಂಗಡಿಯಿಂದ ತಂದಿದ್ದೀನಿ. ಎಲ್ಲ ಕೈ ಚಾಚಿ. ಹೌದಾ ಸ್ವಾಮಿ? ಅದನ್ನ ಕೊಡಕ್ ಮುಂಚೆ ಒಂದು ಹೇಳ್ತೀನಿ ನಿಮ್ಗೆ. ಮನುಷ್ಯ ಹೊಟ್ಟೆ ಹಾಗೆ ಬೆಳ್ಕೊಂಡ್ಬಿಡುತ್ತೆ. ಕರಗಿಸ್ಬೇಕಾದ್ರೆ ಬಹಳ ಕಷ್ಟ. ಆದ್ರಿಂದ ಈ ಶ್ವಾನ ಅಂತಾರೆ, ನಾಯಿ, ಅವಾಗ ನಾಲಿಗೆ ಆಚೆ ಚಾಡ್ಬಿಟ್ಟು ಬಾಯಿ ಉಸಿರಾಡ್ತಾ ಇರುತ್ತೆ. ಹಾಗೆ ಪ್ರತಿಯೊಬ್ರು ಮಾಡಿದ್ರೆ ಹೊಟ್ಟೆ ಕರಗಿಸ್ಬೋದು. ನೋಡಿ ಹೆಂಗ್ ಸ್ವಾಮಿ? ಹೇಗೆ ಅಂತ ತೋರಿಸ್ತೀನಿ. ಹೀಗೆ ನಿಂತ್ಕೊಳ್ಳಿ, ನಾಲಿಗೆ ಆಚೆ ಚಾಚಿ, ಬಾಯಿ ಉಸಿರಾಡಿ. ಅಷ್ಟೇ, ಜಾಸ್ತಿ ಮಾಡಬಾರ್ದು. ಆಯ್ತು, ಕಮ್ಮಿ ಆಗ್ಬಿಡುತ್ತೆ. 24 ಗಂಟೆ 4 ಸರಿ ಉಸಿರಾಡ್ಬೇಕಷ್ಟೇ. ಹೊಟ್ಟೆ ಕಮ್ಮಿ ಆಗಿ ಬೊಜ್ಜು ಕರಗಿಬಿಡುತ್ತೆ. ಯಾರಿಗಾದ್ರೂ ಅನುಮಾನ ಬಂದ್ರೆ ಪಕ್ಕದಲ್ಲಿ ನಾಯಿ ಹೆಂಗೆ ಕೂತ್ಕೊಂಡ್ಬಿಡಿ. ಅದು ಯಾವ ತರ ಮಾಡುದು ಆಗು ತಾವು ನೋಡ್ಕೊಂಡ್ಬಿಟ್ಟು ಅಷ್ಟು ಮಾಡಿದ್ರೆ ಸಾಕು. ಹೊಟ್ಟೆ ನಾಳೆಯಿಂದ ಎಲ್ಲಾರು ಹಂಗೆ ಮಾಡ್ರಿ. ಇಟ್ಕೊಳ್ಳಿ ಸ್ವಾಮಿ. ಏನ್ ಸ್ವಾಮಿ ಇದು? ಸ್ವಾಮಿ ಮುಂದೆ ಸರ ತಿಕ್ಕಿ ಎಲ್ಲಿಗೆ ಹಾಕ್ಬೇಕು ಸ್ವಾಮಿ? ತಿಕ್ಕಿ ಏರಿಸ್ಕೊಂಬಿಡಿ. ತಿಕ್ಕಿ ಏರಿಸ್ಕೊಂಬಿಡಿ ಅಂದೆ. ಓ ಹೌದಾ ಸ್ವಾಮಿ? ಗರ್ಭೆ ಹಾಕಿ ಸುಡ ಹಾಕಿ.
ರಾಜರ ಮನೆಯಲ್ಲಿ ರಾಜರ ಮನೆಯಲ್ಲಿ ಭೋಜನವೆಂದರೆ ಭೋಜನಕ್ಕಾದರೂ ಹೋಗುವೆವೋ ರಾಜರ ಮನೆಯಲ್ಲಿ ಭೋಜನವೆಂದರೆ ಭೋಜನಕ್ಕಾದರೂ ಹೋಗುವೆವೋ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿಗಳು ಪಳಗುಂಡೆಗಳು ಹಪ್ಪಳ ಸಂಡಿಗೆ ಉಪ್ಪಿನಕಾಯಿಗಳು ಪಳಗುಂಡೆಗಳು ನುಂಗುವೆವೋ ರಾಜರ ಮನೆಯಲ್ಲಿ ಭೋಜನವೆಂದರೆ ಭೋಜನಕ್ಕಾದರೂ ಹೋಗುವೆವೋ. ಏನು ಬ್ರಾಹ್ಮಣೋತ್ತಮರು ಬರಮಾಡ್ತಿರುವರೆ, ಅವರನ್ನು ಬಹಳ ಮರ್ಯಾದೆಯಿಂದ ಕರೆದುಕೊಂಡು ಬನ್ನಿ. ಬ್ರಾಹ್ಮಣೋತ್ತಮರಿಗೆ ಈ ಸತ್ಯವ್ರತನ ಅನಂತ ಪ್ರಣಾಮಗಳು. ರಾಜೇಂದ್ರ, ನಿಮಗೆ ಮಂಗಳವಾಗಲಿ. ಬ್ರಾಹ್ಮಣೋತ್ತರೆ, ಬನ್ನಿ ಈ ಪೀಠವನ್ನು ಅಲಂಕರಿಸಿರಿ. ಆಗಬಹುದು. ಬ್ರಾಹ್ಮಣೋತ್ತಮರೇ, ಬ್ರಾಹ್ಮಣೋತ್ತಮರೇ, ಹೊರಬೂ ಸುರರೇ ಕೇಳಿ ತೆರೆವುದು ಗ್ರಾಗದೋಳು, ಹೊರಬೂ ಸುರರೇ ಕೇಳಿ ತೆರೆವುದು ಗ್ರಾಗದೋಳು, ತಿಳಿದ ಉದಯ ಎನಗೆ ತಿಳಿಸಿರಿ ಏನಾಗೆ. ಪಂಡಿತೋತ್ತಮರೇ, ಪಂಡಿತೋತ್ತಮರೇ, ಇಲ್ದೆಮ್ಮ ಮಾನಸಿಗೆ ಸಂದೇಶ ಹಾರಿಗೊಂಡೆ. ಇಲ್ದೆಮ್ಮ ಮಾನಸಿಗೆ ಸಂದೇಶ ಹಾರಿಗೊಂಡೆ, ಗುರುಗಳೇ ತಿಳಿಸಿರಿ ಮುಂದೆ ನಾಗೈಯುವುದು. ಗುರುಗಳೇ ತಿಳಿಸಿರಿ ಮುಂದೆ ನಾಗೈಯುವುದು. ಹೊರಬು ಸುರರೇ ಕೇಳಿ ತೆರೆವುದು ಗ್ರಾಗದೋಳು, ತಿಳಿದ ಉದಯ ಎನಗೆ ತಿಳಿಸಿರಿ ಏನಾಗೆ. ಪಂಡಿತರೇ, ಪಂಡಿತರೇ, ನವಗ್ರಹದೊಳಗೆಲ್ಲ ಹೊಲವಲ್ಲನಾರೆಂದು. ಗುರುಗಳೇ, ನವಗ್ರಹದೊಳಗೆಲ್ಲ ಹೊಲವಲ್ಲನಾರೆಂದು, ಗುರುಗಳೇ ತಿಳಿಸಿರಿ ಮುಂದೆ ನಾಗೈಯುವುದು. ಗುರುಗಳೇ, ಗುರುಗಳೇ ತಿಳಿಸಿರಿ ಮುಂದೆ ನಾಗೈಯುವುದು. ಹೊರಬೂ ಸುರರೇ ಕೇಳಿ ತೆರೆವುದು ಗ್ರಾಗದೋಳು, ತಿಳಿದ ಉದಯ ಎನಗೆ ತಿಳಿಸಿರಿ ಏನಾಗೆ. ಪಂಡಿತರೇ, ನಾನು ಬಹು ವರ್ಷಗಳಿಂದಲೂ ಆ ನವಗ್ರಹಗಳ ವಿಚಾರವನ್ನು ಕೇಳುತ್ತಲೇ ಇರುವೆನು. ಆದರೆ ಆ ನವಗ್ರಹಗಳ ಮಹಿಮೆಯು ನನಗೆ ಸಂಪೂರ್ಣ ತಿಳಿಯದು. ಆದ್ದರಿಂದ ತಾವುಗಳು ಒಬ್ಬೊಬ್ಬರಾಗಿ ಆ ನವಗ್ರಹಗಳ ವಿಚಾರವನ್ನು ತಿಳಿಸಿಕೊಡಬೇಕೆಂದು ಇದೋ ತಮ್ಮಲ್ಲಿ ಬೇಡಿಕೊಳ್ಳುವನು ಪಂಡಿತೋತ್ತಮರೇ. ಮಹಾಪ್ರಭು, ನಾವುಗಳು ಇಲ್ಲಿ ಒಬ್ಬೊಬ್ಬರು ಒಂದೊಂದು ಗ್ರಹದ ವಿಚಾರ ಸ್ಥಿತಿಯುಳ್ಳ ನಿರ್ಮಾಲಕ ಸೂರ್ಯ. ಮಹಾಪ್ರಭು, ಪಂಡಿತರೇ, ನಿರ್ಮಾಲಕ ಸೂರ್ಯ, ರಾಜ ಸೂರ್ಯ, ರಾಜ
ಮಹಾಪ್ರಭು, ಪಂಡಿತರೆ, ಗ್ರಹಗಳಲ್ಲಿ ಶ್ರೇಷ್ಠವಾದ ಗ್ರಹವಾದರೂ ಆ ಸೂರ್ಯದೇವ ಗ್ರಹವು ಸ್ವಾಮಿ. ಅವರನ್ನು ಯಾರು ಭಯ ಭಕ್ತಿಯಿಂದ ಪೂಜಿಸುವರೋ ಇಡೀ ಪ್ರಪಂಚಕ್ಕೆ ಬೆಳಕನ್ನು ಕೊಟ್ಟು ಅವರಿಗೆ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡುವನು. ಅದು ಅಲ್ಲದೆ ಆ ಸೂರ್ಯದೇವರನ್ನು ಗೋಧಿ ಎಂಬ ದವಸನವಿಟ್ಟು ಫಲ ಪುಷ್ಪಾದಿಗಳನ್ನು ಇಟ್ಟು ಯಾರು ಭಯ ಭಕ್ತಿಯಿಂದ ಪೂಜಿಸುವರೋ ಅವರಿಗೆ ಬೇಡಿದ ವರಗಳನ್ನು ಇಷ್ಟಾರ್ಥಗಳನ್ನು ಕೊಟ್ಟು ಕಾಪಾಡುವನು ಮಹಾರಾಜ. ಆದ್ದರಿಂದ ನೀವು ಸಹ ಆ ಸೂರ್ಯದೇವರನ್ನು ಒಂದಾವರ್ತಿ ಭಕ್ತಿಯಿಂದ ಪ್ರಾರ್ಥಿಸಿದರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುವವು ಮಹಾರಾಜ. ಪಂಡಿತರೆ, ಆ ಸೂರ್ಯದೇವನಿಗೆ ನನ್ನ ಅನಂತ ಕೋಟಿ ಪ್ರಣಾಮಗಳು. ತೆಗೆದುಕೊಳ್ಳಿ, ನಾವು ಕೊಡುವ ಈ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಆ ಸೂರ್ಯದೇವನಿಗೆ ಸಾಂಗೋಪಾಂಗವಾಗಿ ಪೂಜೆಯನ್ನು ಮಾಡುವಂತರಾಗಿ. ಆಗಬಹುದು ಮಹಾಪ್ರಭು. ಸೂರ್ಯದೇವರ ಪಾದಾರವಿಂದಕ್ಕೆ ಗೋವಿಂದ, ಸೂರ್ಯದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಪಂಡಿತರೆ, ಇನ್ನು ಮುಂದಿನ ಗ್ರಹವನ್ನು ತಿಳಿಸುವಂತರಾಗಿ. ಮಹಾಪ್ರಭು, ಪಂಡಿತರೆ, ಎರಡನೇ ಗ್ರಹವಾದಂತಹ ಚಂದ್ರನ ಮಹಿಮೆಯನ್ನು ತಿಳಿಸುತ್ತೇನೆ, ಚಿತ್ತವಿಟ್ಟು ಲಾಲಿಸುವಂತರಾಗಿ. ಮಹಾಪ್ರಭು, ತಿಳಿಸುವಂತಾಗಿ. ಪಂಡಿತರೆ, ಪ್ರಭು, ಈತನು ಶಾಂತ ಸ್ವರೂಪನು, ಕ್ಷೀರಸಾಗರದಲ್ಲಿ ಜನಿಸಿದವನು, ಮಹಾಲಕ್ಷ್ಮಿಗೆ ಸಹೋದರನೂ ಆದ ಚಂದ್ರನು, ಆತ್ರೇಯ ಗೋತ್ರೋಭವನು, ವನಸ್ಪತಿಗಳಿಗೆ ಒಡೆಯನೂ ಆಗಿರುವನು. ಈತನನ್ನು ಬಿಳಿಯ ದಾಸವಾಳದ ಹೂವು, ಭತ್ತದ ಧಾನ್ಯಗಳಿಂದ ಪೂಜಿಸಿದರೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡುವನು ಮಹಾಪ್ರಭು. ಪಂಡಿತರೆ, ಆ ಚಂದ್ರದೇವನಿಗೂ ನನ್ನ ಅನಂತ ಕೋಟಿ ಪ್ರಣಾಮಗಳು. ತೆಗೆದುಕೊಳ್ಳಿ, ನಾವು ಕೊಡುವ ಈ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಆ ಚಂದ್ರದೇವನಿಗೆ ಸಾಂಗೋಪಾಂಗವಾಗಿ ಪೂಜೆಯನ್ನು ಮಾಡುವಂತರಾಗಿ. ಮಂತ್ರಿ, ಪಂಡಿತಕ್ಕೆ ಗೋವಿಂದ, ಚಂದ್ರದೇವರ ಪಾದಾರವಿಂದಕ್ಕೆ ಗೋವಿಂದ. ಪಂಡಿತರೆ, ಇನ್ನು ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವಂತರಾಗಿ. ಮಹಾಪ್ರಭು, ಪಂಡಿತರೆ, ನಾನು ಮೂರನೇ ಗ್ರಹವಾದ ಮಂಗಳ ದೇವರ ವಿಚಾರವನ್ನು ಹೇಳುತ್ತೇನೆ, ಮನವಿಟ್ಟು ಲಾಲಿಸಿ. ತಿಳಿಸುವಂತರಾಗಿ. ಪಂಡಿತರೆ, ಮಹಾಮಹಿಮನಾದ ಈತನು ಕುಜ, ಅಂಗಾರಕ, ಮಂಗಳನೆಂದು ಪ್ರಖ್ಯಾತನಾಗಿರುವನು. ಭೂದೇವಿಯ ಪುತ್ರನು, ಭಾರದ್ವಾಜ ಗೋತ್ರೋದ್ಭವನು. ಈತನ ವಾಹನ ಟಗರು. ಅವಳ ಕೆಂಪು ವರ್ಣ ವಸ್ತ್ರ ಈತನಿಗೆ ಬಹಳ ಪ್ರಿಯವಾದುದು. ಆದುದರಿಂದ ಅವರೇ ಧಾನ್ಯ ಕೆಂಪು ವಸ್ತ್ರಗಳಿಂದ ಪೂಜಿಸಿದರೆ ಸಕಲ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡುವನು ಎಂಬುದು ನನ್ನ ನಂಬಿಕೆ ಮಹಾಪ್ರಭು. ಪಂಡಿತರೆ, ಆ ಮಂಗಳದೇವನಿಗೂ ನನ್ನ ಅನಂತ ಕೋಟಿ ಪ್ರಣಾಮಗಳು. ತೆಗೆದುಕೊಳ್ಳಿ, ನಾವು ಕೊಡುವ ಈ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಆ ಮಂಗಳದೇವನಿಗೆ ಪೂಜೆಯನ್ನು ಮಾಡುವಂತರಾಗಿ. ಹಾಗೆ ಆಗಲಿ ಮಹಾಪ್ರಭು. ಮಂಗಳದೇವರ ಪಾದಾರವಿಂದಕ್ಕೆ ಗೋವಿಂದ, ಮಂಗಳದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಪಂಡಿತರೆ, ಇನ್ನು ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವಂತರಾಗಿ. ಪಂಡಿತರೆ, ಪಂಡಿತರೆ, ಬುಧದೇವನಾದರೂ ಬಹಳ ಶಕ್ತಿವಂತನು ಹಾಗೂ ಪರಾಕ್ರಮಿಯಾಗಿರುವನು. ಇಂತಹ ಬುಧದೇವನಿಗೆ ಧಾನ್ಯದಲ್ಲಿ ಹೆಸರು ಕಾಳನ್ನಿಟ್ಟು, ವಸ್ತ್ರದಲ್ಲಿ ಹಸಿರು ವಸ್ತ್ರವನ್ನಿಟ್ಟು ಯಾರು ಭಯಭಕ್ತಿಯಿಂದ ಪೂಜಿಸುವರೋ ಅಂತವರಿಗೆ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡುವನು ರಾಜೇಂದ್ರ. ಪಂಡಿತರೆ,
ಆ ಬುಧದೇವನಿಗೂ ನನ್ನ ಅನಂತ ಕೋಟಿ ಪ್ರಣಾಮಗಳು. ತೆಗೆದುಕೊಳ್ಳಿ. ನಾವು ಕೊಡುವ ಈ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಆ ಬುಧದೇವನಿಗೆ ಸಾಂಗೋಪಾಂಗವಾಗಿ ಪೂಜೆಯನ್ನು ಮಾಡುವಂತರಾಗಿ. ಬುಧದೇವರ ಪಾದಾರವಿಂದಕ್ಕೆ ಗೋವಿಂದ, ಬುಧದೇವರ ಪಾದಾರವಿಂದಕ್ಕೆ ಗೋವಿಂದ. ಪಂಡಿತರೇ, ಇನ್ನು ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವಂತರಾಗಿ. ಗುರುವು ಮಹಾಶ್ರೇಷ್ಠ ಓ ರಾಜ, ಗುರುವು ಬಲವಂತ. ಗುರುವು ಮಹಾಶ್ರೇಷ್ಠ ಓ ರಾಜ, ಗುರುವು ಬಲವಂತ. ಗುರುವಿಗಿಂತ ಅಧಿಕಾರ ಯಾರಿಲ್ಲ ಜಗಲಿ, ಗುರುವಿನ ಮಹಿಮೆಯ ಹೇಳಲು ಸಾಧ್ಯವೇ? ಪಂಡಿತರೇ, ಗುರುವಿಗಿಂತ ಅಧಿಕಾರ ಯಾರಿಲ್ಲ ಜಗಲೋ, ಗುರುವಿನ ಮಹಿಮೆಯ ಹೇಳಲು ಸಾಧ್ಯವೇ? ಗುರು ಮಹಾಶ್ರೇಷ್ಠ ರಾಜ, ಗುರು ಬಲವಂತ. ಪಂಡಿತರೇ, ಜ್ಞಾನಕ್ಕೆ ಪೂಜ್ಯನು ಅನುಮಾನ ಹರಿಸುವನು, ಜ್ಞಾನವುಳ್ಳ ಬ್ರಾಹ್ಮಣನ ಕುಲದಾತ ಕೇಳಯ್ಯ. ಜ್ಞಾನಕ್ಕೆ ಪೂಜ್ಯನು ಅನುಮಾನ ಹರಿಸುವನು, ಜ್ಞಾನವುಳ್ಳ ಬ್ರಾಹ್ಮಣನ ಕುಲದಾತ ಕೇಳಯ್ಯ. ಗುರುವು ಮಹಾಶ್ರೇಷ್ಠ ಓ ರಾಜ, ಗುರುವು ಬಲವಂತ. ಮಹಾಪ್ರಭು, ಪಂಡಿತರೇ, 5ನೇ ಗ್ರಹವಾದರೂ ಗುರುದೇವನು ಮಹಾಪ್ರಭು. ಆ ಗುರುದೇವರನ್ನು ಕಡಲೆಕಾಳು ಧಾನ್ಯವನ್ನಿಟ್ಟು ಫಲ ಪುಷ್ಪಾದಿಗಳನ್ನಿಟ್ಟು ಯಾರು ಭಯ ಭಕ್ತಿಯಿಂದ ಪೂಜಿಸುವರೋ ಅವರಿಗೆ ಸಕಲ ಇಷ್ಟಾರ್ಥಗಳನ್ನು ಕೊಟ್ಟು, ವಿದ್ಯಾ ಬುದ್ಧಿಯನ್ನು ಕೊಟ್ಟು, ಜ್ಞಾಪಕ ಶಕ್ತಿಯನ್ನು ಹೆಚ್ಚಾಗುವಂತೆ ಕೊಟ್ಟು ಅವರನ್ನು ಸದಾ ಸೌಖ್ಯದಿಂದ ಕಾಪಾಡುವ ದೇವನೆಂದರೆ ಆ ಗುರುದೇವನು ಮಹಾರಾಜ. ಆದ್ದರಿಂದ ಆ ಗುರುದೇವರನ್ನು ಭಯ ಭಕ್ತಿಯಿಂದ ಪೂಜಿಸುವರಾಗಿ ಮಹಾಪ್ರಭು. ಪಂಡಿತರೇ, ಆ ಗುರುದೇವನಿಗೆ ನನ್ನ ಅನಂತ ಕೋಟಿ ಪ್ರಣಾಮಗಳು. ತೆಗೆದುಕೊಳ್ಳಿ. ನಾವು ಕೊಡುವ ಈ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಆ ಗುರುದೇವನಿಗೆ ಸಾಂಗೋಪಾಂಗವಾಗಿ ಪೂಜೆಯನ್ನು ಮಾಡುವಂತರಾಗಿ. ಗುರುದೇವರ ಪಾದಾರವಿಂದಕ್ಕೆ ಗೋವಿಂದ, ಗುರುದೇವರ ಪಾದಾರವಿಂದಕ್ಕೆ ಗೋವಿಂದ. ಪಂಡಿತರೇ, ಇನ್ನು ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವಂತರಾಗಿ. ಆಗಬಹುದು ಮಹಾಪ್ರಭು. ಜಯ 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 ಜಗದೀಶ, ಜಯ ಜಯ ಜಗದೀಶ, ಪಾಪಾಯಿ ಪರಮೇಶ್ವರ ಗೌರೀಶ, ಜಯ ಜಯ ಜಗದೀಶ. ಪಂಡಿತರೇ, ವಿಜಯನೇ ವಿಪ್ರಲೇಖನೇ, ವಿಜಯನೇ ವಿಪ್ರಲೇಖನೇ, ಹೇ ಶುಕ್ರದೇವನೇ, ಹೇ ಶುಕ್ರದೇವನೇ, ಸಾಷ್ಟಾಂಗವಂದನೆ, ಜಯ ಜಯ ಜಗದೀಶ. ಪಾಹಿ ಪರಮೇಶ್ವರ ಗೌರೀಶ, ಜಯ ಜಯ ಜಗದೀಶ. ಮಹಾಪ್ರಭು, ಪಂಡಿತರೇ, ಶುಕ್ರನೆಂಬ 6ನೇ ಗ್ರಹವು ಪಾರಮಾರ್ಥನು, ವಿಜ್ಞಾನದಲ್ಲಿ ನಿಪುಣನು. ಈತನ ದಯೆ ಬಂತೆಂದರೆ ಎಂತಹ ಕಡುಬಡವನು ಬಲ್ಲಿಗನಾಗುವನು. ಈತನನ್ನು ಭಕ್ತಿಯಿಂದ ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ ಎಂದು ಈ ಶ್ಲೋಕವನ್ನು ಹೇಳಿ
ಅವರಿಗೆ ಬೇಕಾದ ದವಸ ಧಾನ್ಯ ಫಲಪುಷ್ಪಾದಿಗಳಿಂದ ಪೂಜಿಸಿದ್ದೆ. ಆದರೆ ಅನಂತ ವರಗಳನ್ನಿಟ್ಟು ಕಾಪಾಡುವರು. ಆದ್ದರಿಂದ ಶುಕ್ರ ಗ್ರಹವೇ ಶ್ರೇಷ್ಠನೆಂದು ಹೇಳಬಹುದು ರಾಜೇಂದ್ರ. ಪಂಡಿತರೇ, ಆ ಶುಕ್ರದೇವನಿಗೂ ನನ್ನ ಅನಂತ ಕೋಟಿ ಪ್ರಣಾಮಗಳು. ತೆಗೆದುಕೊಳ್ಳಿ, ನಾವು ಕೊಡುವ ಈ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಆ ಶುಕ್ರದೇವನಿಗೆ ಸಾಂಗೋಪಾಂಗವಾಗಿ ಪೂಜೆಯನ್ನು ಮಾಡುವಂತರಾಗಬಹುದು. ಶುಕ್ರದೇವರ ಪಾದಾರವಿಂದಕ್ಕೆ ಗೋವಿಂದ, ಶುಕ್ರದೇವರ ಪಾದಾರವಿಂದಕ್ಕೆ ಗೋವಿಂದ. ಪಂಡಿತರೇ, ಇನ್ನು ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವಂತರಾಗಿ. ಮುಂದಿನ ಗ್ರಹಗಳಾದ ರಾಹುಕೇತುಗಳ ವಿಚಾರವನ್ನು ಹೇಳುವೆನು, ಮನವಿಟ್ಟು ತಿಳಿಸುವಂತರಾಗಿ ಪಂಡಿತರೇ. ಕೇತುಗಳಾದರೂ ರಕ್ಕಸಿ ಸಿಂಹಿಣಿಯರ ಮಕ್ಕಳು. ಈತರಿಗೆ ಉದ್ದು ಉರುಳಿ ಧಾನ್ಯವನ್ನಿಟ್ಟು ಯಾರು ಭಯ ಭಕ್ತಿಯಿಂದ ಪೂಜಿಸುವರು ಅಂತವರಿಗೆ ಸಕಲ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡುವರು ರಾಜೇಂದ್ರ. ಪಂಡಿತರೇ, ಆ ರಾಹು ಕೇತುಗಳಿಗೂ ನನ್ನ ಅನಂತ ಕೋಟಿ ಪ್ರಣಾಮಗಳು. ತೆಗೆದುಕೊಳ್ಳಿ, ನಾವು ಕೊಡುವ ಈ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಆ ರಾಹು ಕೇತುಗಳಿಗೆ ಸಾಂಗೋಪಾಂಗವಾಗಿ ಪೂಜೆಯನ್ನು ಮಾಡುವಂತರಾಗಿ. ಪಾದಾರವಿಂದಕ್ಕೆ ಗೋವಿಂದ, ರಾಹು ಕೇತುಗಳ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಪಂಡಿತರೇ, ಇನ್ನು ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವಂತರಾಗಿ. ಪ್ರಭು, ಪಂಡಿತರೇ, ನಾನು ಹೇಳುತ್ತಿರುವುದು ಏಳನೇ ಗ್ರಹವು. ಈ ಗ್ರಹದ ಮಹಿಮೆಯನ್ನು ಏಕಚಿತ್ತ ಮನೋಭಾವದಿಂದ ಕೇಳುವರಾಗಿ ಆಗಬಹುದು, ಹೇಳುವಂತರಾಗಿ ಪಂಡಿತರೇ. ಶನಿಯ ಮಹಿಮೆಯ ಶನಿಯ ಮಹಿಮೆಯ ಬೇಲುವೆನು ಮನವಿಟ್ಟು ಕಾಲ ಭೈರವ ಶನಿಯ ಕೇಳಯ್ಯ. ಕುಲದೊಳಗೆ ಕಾಲಿಗ ಕಪ್ಪು ರೂಪವ ಧರಿಸಿ ನಿಲ್ಲುವನು ಒಪ್ಪದಿ ಕುಲದೊಳಗೆ ಕಾಲಿಗ. ಕಪ್ಪು ರೂಪವ ಧರಿಸಿ ನಿಲ್ಲುವನು ಒಪ್ಪದಿ ಕುಲದೊಳಗೆ ಕಾಲಿ. ನೀಲಕಂಠನೆ ಇವನ ಕಂಠರೆ, ನೀಲಕಂಠನೆ ಇವನ ಕಂಠರೆ ಎದರುವಾನಯ್ಯ. ನಾನು ಒಲಿದರೆ ಬೇಡಿದಂತ ವರವ ಕೊಡುವ ಸಾಧನಾಗಿ ನಾನು ಒಲಿದರೆ ಬೇಡಿದಂತ ವರವ ಕೊಡುವ ಸಾಧನಾಗಿ ನಾನು ಒಲಿದರೆ ಬೇಡಿದಂತ ವರವ ಕೊಡುವ ಸತ್ಪುರುಷ ರಾಜ, ಸತ್ಪುರುಷ ರಾಜ ರಾಜ.
ಮಹಾಪ್ರಭು, ಪಂಡಿತರೇ, ಶನಿದೇವರಾದರೂ ಸೂರ್ಯದೇವ ಹಾಗೂ ಛಾಯಾದೇವಿಯ ಗರ್ಭ ಸಂಜಾತನು. ಈತನಿಗೆ ಕಪ್ಪು ಎಳ್ಳು ನೀಲಿ ವಸ್ತ್ರವನ್ನಿಟ್ಟು ಯಾರು ಭಯಭಕ್ತಿಯಿಂದ ಪೂಜಿಸುವರೋ ಅಂತವರು ಮಾಡಿದ ತಪ್ಪುಗಳನ್ನು ಮನ್ನಿಸಿ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡುವನು ರಾಜೇಂದ್ರ. ಪಂಡಿತರೇ, ಆ ಶನಿದೇವರಿಗೆ ನನ್ನ ಅನಂತ ಕೋಟಿ ಪ್ರಣಾಮಗಳು. ತೆಗೆದುಕೊಳ್ಳಿ, ನಾವು ಕೊಡುವ ಈ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಆ ಶನಿದೇವರಿಗೆ ಸಾಂಗೋಪಾಂಗವಾಗಿ ಪೂಜೆಯನ್ನು ಮಾಡುವಂತರಾಗಿ. ಅಪ್ಪಣೆ ಮಹಾಪ್ರಭು. ಪ್ರಭು, ಶನಿದೇವರ ಪಾದಾರವಿಂದಕ್ಕೆ ಗೋವಿಂದ, ಶನೇಶ್ವರ ಪಾದಾರವಿಂದಕ್ಕೆ ಗೋವಿಂದ, ಗೋವಿಂದ. ಪಂಡಿತರೇ, ಇನ್ನು ಮುಂದಿನ ಗ್ರಹದ ಮಹಿಮೆಯನ್ನು ಹೇಳುವೆನು, ಕೇಳುವರಾಗಿ. ಹೇಳುವಂತರಾಗಿ ಪಂಡಿತೋತ್ತಮರೇ. ಶನಿಯೋ ಜನ್ಮಿಸಿದಾಗ ತನ್ನ ಪಿತನ ಮೇಲೆ ಪಂಡಿತರೇ, ಶನಿಯೋ ಜನ್ಮಿಸಿದಾಗ ತನ್ನ ಪಿತನ ಮೇಲೆ ಬುದ್ಧಿಯ ಬೀರಲು ಕುಷ್ಠವು ಬಂದಿತು. ಶನಿಯೋ ಜನ್ಮಿಸಿದಾಗ ತನ್ನ ಪಿತನ ಮೇಲೆ ಪಂಡಿತರೇ, ರವಿಯ ತರತಿ ಕಾಲು ಎಳವಾನದವು ಕೇಳೋ ರವಿಯ ತರತಿ ಕಾಲು ಎಳವಾನದವು ಕೇಳೋ ಅಶ್ವಾದ ಕಣ್ಣುಗಳೇ ಕಾಣದೆವೋ ನಾವು. ಅಶ್ವಾದ ಕಣ್ಣುಗಳೇ ಕಾಣದೆವೋ ನಾವು. ಶನಿಯೋ ಜನ್ಮಿಸಿದಾಗ ತನ್ನ ಪಿತನ ಮೇಲೆ ಆದಾಗ ಶನಿ ದೂಷಿ ಇಂದಾಗೆ ತೆಗೆಯಲು ಆದಾಗ ಶನಿ ದೂಷಿ ಇಂದಾಗೆ ತೆಗೆಯಲು ಆಗಲೇ ಆರೋಗ್ಯ ವಾಯಿತು ಬೇಳೆಯ. ಆಗಲೇ ಆರೋಗ್ಯ ವಾಯಿತು ಬೇಳೆಯ. ರಾಜ ಶನಿಯೋ ಜನ್ಮಿಸಿದಾಗ ತನ್ನ ಪಿತನ ಮೇಲೆ. ಪ್ರಭು, ಪಂಡಿತರೇ, ಶನಿದೇವರು ಹುಟ್ಟಿದ ಕ್ಷಣ ಮಾತ್ರದಲ್ಲಿ ತನ್ನ ತಂದೆಯಾದ ಸೂರ್ಯದೇವನ ಮೇಲೆ ದೃಷ್ಟಿಯನ್ನು ಬೀಳಲು ಆತನಿಗೆ ಕುಷ್ಠರೋಗವು ಪ್ರಾಪ್ತವಾಯಿತು. ಏನು ಪಂಡಿತರೇ, ಸೂರ್ಯದೇವನು ಹುಟ್ಟಿದ ಕೂಡಲೇ ತನ್ನ ತಂದೆಯಾದ ಸೂರ್ಯದೇವನಿಗೆ ಕುಷ್ಠರೋಗ ಪ್ರಾಪ್ತವಾಯಿತೆ? ಬಲ ಹೌದು. ಚೆನ್ನಾಗಿದೆ, ಮುಂದೆ ತಿಳಿಸುವಂತರಾಗಿ. ಪ್ರಭು, ಆತನ ಗುರುಗಳಾದ ಬೃಹಸ್ಪತಾಚಾರ್ಯರನ್ನು ಬೃಹಸ್ಪತಾಚಾರ್ಯ ರಾಶಿಗೆ ವಕ್ರಯಿಸಲು ಕಾಲುಜವದಲ್ಲಿ ಶೂಲಕ್ಕೇರಿಸುವಂತೆ ಮಾಡಿದನು ಮಹಾಪ್ರಭು. ಏನು ಪಂಡಿತರೇ, ಗುರುಗಳನ್ನೇ ಶೂಲಕ್ಕೇರಿಸುವಂತೆ ಮಾಡಿದನೆ? ಹೌದು ಬಲ ಮಹಾಪ್ರಭು. ಬಲ ಚೆನ್ನಾಗಿದೆ, ಮುಂದೆ ತಿಳಿಸುವಂತರಾಗಿ. ಪರಶಿವನ ರಾಶಿಗೆ ವಕ್ರಯಿಸಲು
ಕರದಲ್ಲಿ ಕಪಾಲವನ್ನು ಹಿಡಿದು ಭಿಕ್ಷೆಯನ್ನು ಬೇಡಿದಂತೆ ಮಾಡಿದನು ಮಹಾಪ್ರಭು. ಏನು ಪಂಡಿತರೆ, ಪರಶಿವನನ್ನೇ ಭಿಕ್ಷೆ ಬೇಡುವಂತೆ ಮಾಡಿದನೆ. ಬಹಳ ಚೆನ್ನಾಗಿದೆ, ಮುಂದೆ ತಿಳಿಸುವಂತರಾಗಿರಿ. ಆ ಮಾಂದಾತನ ರಾಶಿಗೆ ಪಂಡಿತರೆ, ಜನಕರನ್ನು ಬಿಡಿದು ಕಾಡಿದ ದುರುಳನ ಹೊಟ್ಟೆಯದರ ಏಳಗೀಗ ಪಂಡಿತರೆ, ಜನಕರನ್ನು ಬಿಡಿದು ಕಾಡಿದ ದುರುಳನ ಹೊಟ್ಟೆಯದರ ಏಳಗೀಗ ಧರಣಿ ಸುರರೆ ದರೆಯಳಗವನ, ಧರಣಿ ಸುರರೆ ದರೆಯಳಗವನ, ಪಡೆದೆನೆಂತ ಮಗನ ನಾನು ಪಡೆದೆನೆಂತ ಮಗನ ಕವಿಯು ಪಡೆದೆನೆಂತ ಮಗನ. ಪಂಡಿತರೆ, ಹರಿಯ ನಾಮವನ್ನು ಮನದಿ ಜಪಿಸುತ್ತಾ ತಡೆಯಲೇಬೇಕಿ ದುರುಳನ ದೊರೆಯೋಳು, ಹರಿಯ ನಾಮವನ್ನು ಮನದಿ ಜಪಿಸುತ್ತಾ ತಡೆಯಲೇಬೇಕಿ ದುರುಳನ ದೊರೆಯೋಳು. ಧರಣಿ ಸುರರೆ ದರೆಯಳಗವನ, ಧರಣಿ ಸುರರೆ ದರೆಯಳಗವನ, ಪಡೆದನೆಂತ ಮಗನ ನಾನು ಪಡೆದನೆಂತ ಮಗನ ಕವಿಯು ಪಡೆದನೆಂತ ಮಗನ. ಪಂಡಿತರೆ, ಹುಟ್ಟಿದ ಕೂಡಲೇ ತನ್ನ ತಂದೆಗೆ ಕಷ್ಟ ಕೊಟ್ಟಂತ ಆ ನೀಚ ಶನಿಯನ್ನು ದೊಡ್ಡವರಿಂದ ಹೋಗ್ತಿರುವ್ಯಾ? ನಿಮಗೆ ನಾಚಿಕೆ ಆಗುವುದಿಲ್ಲ. ಛೇ, ಸಾಕು ಬಾಯಿ ಮುಚ್ಚಿ. ಇನ್ನೊಮ್ಮೆ ಏನಾದರೂ ಆ ಶನಿಯನ್ನು ನನ್ನ ರಾಜ್ಯಸಭೆಯಲ್ಲಿ ಉಚ್ಚಿಸಿದೆ ಆದರೆ ತಮಗೆ ತಕ್ಕ ಶಿಕ್ಷೆ ಆಗುವುದು ಎಚ್ಚರ. ಮಹಾಪ್ರಭು ಪೂಜಿಸುವರಾಗಿ. ಪಂಡಿತರೆ, ಕುವಾರನ ಪಡೆದ ದಿನಪನೋ ಕಲ್ತು ವೈರಿಯ. ಪಂಡಿತರ, ಕುವಾರನ ಪಡೆದ ದಿನಪನೋ ಕಲ್ತು ವೈರಿಯ. ಪಿತನ ಭೀಮಿಸುವ ಕುವಾರನ ಪಂಡಿತರ, ಪಿತನ ಭೀಮಿಸುವ ಕುವಾರನ ಪೂಜಿಸಲಾದ ಎಂತ ಕುವಾರನ ಪಡೆದ ದಿನಪನೋ ಕಲ್ತು ವೈರಿಯ. ಪಂಡಿತರ, ದುಷ್ಟ ಶನಿಯನು ಪೂಜಿಸಲಾಗನು, ದುಷ್ಟ ಶನಿಯನು ಪೂಜಿಸಲಾಗದು. ಸರಿಯೇ ನಿಮಗೆ ತರವೇ ನಿಮಗೆ, ಸರಿಯೇ ನಿಮಗೆ ತರವೇ ನಿಮಗೆ ಎಂತ ಕುಮಾರನ ಪಡೆದ ದಿನವನು ಕಲ್ತು ವೈರಿಯ. ಪಂಡಿತರೆ, ಹುಟ್ಟಿದ ಕೂಡಲೇ ತನ್ನ ತಂದೆಗೆ ಕಷ್ಟ ಕೊಟ್ಟಂತ ಆ ನೀಚ ಶನಿಯನ್ನು ದೊಡ್ಡವನಿಂದ ಹೊರತಿರುವೆಯಾ? ನಿಮಗೆ ನಾಚಿಕೆ ಆಗುವುದಿಲ್ಲವೇ? ಆತನೇನಾದರೂ ನನ್ನ ಘೋರನಾಗಿದ ಪಕ್ಷದಲ್ಲಿ ಆತನನ್ನು ತುಂಡು ತುಂಡಾಗಿ ಕತ್ತರಿಸಿ ಅಂತರಾಳಕ್ಕೆ ಎಸೆಯುತ್ತಿರುವುದು ತಿಳಿಯಿದೆ ಪಂಡಿತರೆ. ಪಂಡಿತರೆ, ಇನ್ನೊಮ್ಮೆ ಏನಾದರೂ ಆ ಶನಿ ವಿಚಾರವನ್ನು ನನ್ನ ರಾಜ್ಯಸಭೆಯಲ್ಲಿ ಉಚ್ಚರಿಸಿದಾದರೆ ನಿಮಗೆಲ್ಲರಿಗೂ ತಕ್ಕ ಶಿಕ್ಷೆ ಆಗುವುದು ಎಚ್ಚರ. ಪ್ರಭು, ಆತನು ಗಗನ ಸಂಚಾರಿಯು ಇದ್ದರೂ ಇರಬಹುದು. ನಿಮ್ಮ ಮಾತುಗಳೇನಾದರೂ ಆತನ ಕಿವಿಗೆ ಬಿದ್ದಿದ್ದೆ ಆದರೆ? ಏನು ಪಂಡಿತರೆ, ಆತನ ಮಾತು ನನ್ನ ಕಿವಿಗೆ ಬಿದ್ದಿದ್ದೆ ಆದರೆ ನಿಮಗೆ ಕಷ್ಟವು ಕಟ್ಟಿದ್ದ ಬುತ್ತಿ. ಪಂಡಿತರೆ, ಪಂಡಿತರೆ, ಆತನಿಗೆ ನೀವು ಹೇಳುವಂತಹ ಶನಿಗೆ ಅಷ್ಟೊಂದು ಧೈರ್ಯ ಪರಾಕ್ರಮ ಇದ್ದರೆ ನನ್ನ ಎದುರಿಗೆ ಬಂದು ನಿಂತುಕೊಳ್ಳಲಿ. ಆಗ ನಿಮ್ಮ ಶನಿಯ ಪಾಡು ಏನಾಗುವುದೋ ಎಂಬುದನ್ನು ನೀವೇ ನೋಡುವಿರಂತೆ. ಪಟ್ಟೆ ಪೀತಾಂಬರಗಳನ್ನು ತೊಟ್ಟು ಬಿಡುಮಲ್ಲಿಗೆ ನಡೆಮಡಿಗಳಿಂದ ನಳಿದಾಡುತ್ತಾ ಮಂದಿ ಮಾರ್ಬಲ್ಯಗಳಿಂದಲೂ ವೈಂಕಾರಿತ ಜೇಂಕಾರದಿಂದಲೂ ಓಲೈಸಿಕೊಳ್ಳುತ್ತಾ ಈ ನವರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುತ್ತಿರುವ ನನ್ನನ್ನ ಆ ನಿಮ್ಮ ನೀಚ ಶನಿಯು ಏನು ಮಾಡಬಲ್ಲ? ಅದು ಅಲ್ಲದೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀಹರಿಯನ್ನು ಸರ್ವಕಾಲವೂ ಸಾಕ್ಷಾತ್ಕಾರ ಮಾಡಿಕೊಂಡು ಈ ಸಿಂಹಾಸನವನ್ನೇ ಸತ್ಯವನ್ನಾಗಿ ಆಚರಿಸುತ್ತಿರುವ ನನ್ನನ್ನ ಆ ನೀಚ ಶನಿ ಏನು ಮಾಡಬಲ್ಲ? ಈಗ ಕೇಳಿರಿ ಎಲ್ಲರೂ. ಹುಟ್ಟಿದಾಗಲೇ ತನ್ನ ತಂದೆಗೆ ಕಷ್ಟ ಕೊಟ್ಟಂತಹ ನೀಚ ಶನಿಯನ್ನು ದುಷ್ಟ ನೀಚ ಅಧಮ ಎಂದು ಎಲ್ಲರೂ ಕರಚಪ್ಪಾಳೆ ತಟ್ಟಿ ಏಕೆ ಹಾಕಬೇಕು ನನಗೆ ತಿಳಿದೇ ಪಂಡಿತರೆ. ಪಂಡಿತರೆ, ಹಾಗಾದರೆ ಆ ನಿಮ್ಮ ಶನಿಯನ್ನು ಬೇಗನೆ ಕರೆಸಿ, ಇಲ್ಲವಾದರೆ ನಿಮಗೆಲ್ಲರಿಗೂ ತಕ್ಕ ಶಿಕ್ಷೆ ಆಗುವುದು. ಬಂಧನವಾ ಬಿಡಿಸೋ ದೇವಾ, ಬಂದು ನಮ್ಮ
ಬಾರಯ್ಯ ಶನಿ ರಾಜ ಬಾರಯ್ಯ ಗ್ರಹ ತೇಜ ಬಂದು ನಮ್ಮನ್ನು ರಕ್ಷಿಸೋ ದೇವಾ ಬಂದು ನಮ್ಮನ್ನು ಉಳಿಸೋ ಶನಿರಾಜ ಹೇಗಿರ್ಬೇಕಂದ್ರೆ ತಂದೆಯು ನೀನೇ ಶನಿರಾಜ ತಾಯಿಯು ನೀನೇ ಗ್ರಹ ತೇಜ ಶನಿರಾಜ ಎಲ್ಲಿರುವೇನಪ್ಪ ತಂದೆಯು ನೀನೇ ಶನಿರಾಜ ತಾಯಿಯು ನೀನೇ ಗ್ರಹ ತೇಜ ಎಲ್ಲಿರುವೆ ತಂದೆ ಶನಿರಾಜ ಬೇಗನೆ ಬಾರೋ ಗ್ರಹ ತೇಜ ಎಲ್ಲಿರುವೆ ತಂದೆ ಶನಿರಾಜ ಬೇಗನೆ ಬಾರೋ ಗ್ರಹ ತೇಜ ಬಾರಯ್ಯ 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 ಶನಿರಾಜ ಬಂದು ಬಂಧನವ ಬಿಡಿಸೋ ದೇವಾ ಬಂದು ನಮ್ಮನ್ನು ರಕ್ಷಿಸೋ ಪರಮಾತ್ಮ ಶನಿರಾಜ ತಂದೆ ತಾರೆಯ ಮರದಡಿ ನೆಲೆಸಿರುವವನೇ ಎಲ್ಲಿರುವೆ ತಂದೆ ಶನಿರಾಜ ಎಲ್ಲಿರುವೆ ತಂದೆ ದೇವಾ ಶನಿರಾಜ ಎಲ್ಲಿರುವೆಪ್ಪ ತಂದೆ ತಾರೆಯ ಮರದಡಿ ನೆಲೆಸಿರುವವನೇ ಎಲ್ಲಿರುವೆ ದೇವಾ ಮಹಾನುಭಾವ ಎಲ್ಲಿರುವೆ ದೇವಾ ಸ್ವಾಮಿ ಬಾರಯ್ಯ 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 ಶನಿರಾಜ ಬಂದು ಬಂಧನವ ಬಿಡಿಸೋ ದೇವಾ ಬಂದು ನಮ್ಮನ್ನು ರಕ್ಷಿಸೋ ಬಾರಯ್ಯ ಶನಿರಾಜ ಬಾರಯ್ಯ ಗ್ರಹ ತೇಜ ಬಂದು ನಮ್ಮನ್ನು ರಕ್ಷಿಸೋ ದೇವಾ ಬಂದು ನಮ್ಮನ್ನು ಉಳಿಸೋ ಆ ಶನಿರಾಜ ರಾಜರಾದರೂ ನಮ್ಮನ್ನು ಶಿಕ್ಷೆಗೈತಿರುವರು ಎಲ್ಲಿರುವೆ ತಂದೆ ಬೇಗನೆ ಬಾ ಶನಿರಾಜ ಬೇಗನೆ ಬಾ ನನ್ನಪ್ಪ ಬೇಗನೆ ಬಾ ತಂದೆ ಆ
ತಕ್ಕ ಶಿಕ್ಷೆಯಾಗುವುದು. ಯಾರವನು? ಯಾರವನು? ಅವನೆಲ್ಲಿವರು? ಯಾರವನು? ಅವನೆಲ್ಲಿವರು? ಕಣ್ಣನು ಜರಿಯುವ ಮದಾಂತರು, ಅವನೆಣ್ಣನು ಜರಿಯುವ ಮದಾಂತರು, ಅವನೆಣ್ಣನು ಜರಿಯುವ ಮದಾಂತರು. ನೆಲಗಮ ಮೋಡ ಬಿಡದವರು ಕೆಲವೋ ದೊಡ್ಡ ದುರುಳ ಸದ್ದುರೋಧನೆ ನಿನ್ನ ಮನೆಯ ಪಂಡಿತರು ನನ್ನ ಮಹಿಮೆಯನ್ನು ಅದೆಷ್ಟೋ ವಿಧವಾಗಿ ಹೇಳಿದರು. ಅವರ ಮಾತನ್ನು ಧಿಕ್ಕರಿಸಿ ನನ್ನನ್ನು ಜರಿಯುತ್ತಿರುವ ಅಂದ ನೀನೇ ಬಾ ಎಂದು ನನ್ನನ್ನು ಕರೆಯುತ್ತಿರುವಾಗ ನಾನು ಬಾರದೇ ಇರುವುದೇನು? ಇದೋ ನಾನು ಎಲ್ಲವೋ ಹೇಳಿ ಸತ್ಯವ್ರತನೆ ನನ್ನನ್ನು ಕೆಂಗಳಿಂದ ನೋಡುತ್ತಿರುವ ಈಗ ನಾನು ಪರಮಾತ್ಮ ಸ್ವಾಮಿ, ತಾವು ಯಾರು? ನೀನದೇನೋ ಶಕ್ತಿಯಲ್ಲೇ ಜಡಿದ ಮೂರ್ಖನು, ನೀನದೇನೋ ಶಕ್ತಿಯಲ್ಲೇ ನನ್ನ ಜಡಿದ ಮೂರ್ಖನು, ಮೂರ್ಖನು, ಮೂರ್ಖನು. ಬಿಟ್ಟ ಬಳಿಗೆ ನಿನ್ನ ಗಿರಿಯ ತಂದು ನನಗೆ ನೋಡಲು, ತಂದು ನನಗೆ ನೋಡಲು, ತಂದು ನನಗೆ ನೋಡಲು ಹೋಗಲವಿಲ್ಲವೇ ಎಂದ ಜಡಿದ ಹೊಟ್ಟೆ ಇರುವ ರೋಜಿಗೆ ಹೋಗಲವಿಲ್ಲವೇ ಎಂದ ಜಡಿದ ಹೊಟ್ಟೆ ಇರುವ ರೋಜಿಗೆ ನಿನ್ನ ಬಳಿಗೆ ನಿನ್ನ ಗಿರಿಯ ತಂದು ನನಗೆ ನೋಡಲು, ತಂದು ನನಗೆ ನೋಡಲು. ಓ ಬೆಟ್ಟದ ದುರದನೆ ನೋಡೋರೆಂಬುದನ್ನು ತಿಳಿಯದೇನೋ ಮೂಢ. ಇನ್ನರಮನೆಯ ಪಂಡಿತರು ನನ್ನ ಮಹಿಮೆಯನ್ನು ಅದೆಷ್ಟೋ ವಿಧವಾಗಿ ಹೇಳಿದರು. ಅವರ ಮಾತನ್ನು ಧಿಕ್ಕರಿಸಿ ನನ್ನನ್ನು ಜಡಿದೆ ಆಮದ ಅಂದ. ಏನು ಹೇಳಿದೆ? ಏನು ಹೇಳಿದೆ ಅಂದ? ಓ ಜನಿಯು ನನ್ನ ಕೋರ ಹೋಗಿದ್ದ ಪಕ್ಕದಲ್ಲಿ ನನ್ನನ್ನು ತೊಂಡು ಅಚ್ಚರಿಸಿ ಅಂತರಾಳದ ಕೆಲಸ ಇಟ್ಟಿದ್ದೇನೆಂದು ನೋಡಿದೆ ಅಲ್ಲ ಮದ ಅಂದ. ಓ ಜನಿಯು ನಿನ್ನೆದುರಲ್ಲೇ ಬಂದಿವೆ. ಈಗ ನೋಡು ತೋರಿಸೋ ನಿನ್ನ ಪೌರುಷ. ಪರಮಾತ್ಮ ಶನಿದೇವ ಏ ಸೂರ್ಯ ಪುತ್ರನೇ ಛಾಯ ಮಾತಾಂಡ ಸಂಭೂತನೇ ಯಮನ ಸಹೋದರವೇ ಕಾಲಭೈರವನ ಪ್ರಿಯ ಭಕ್ತರೇ ದೇವಾ 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 ದೇವಾ
ನಿಮ್ಮನು ಜನಿದನು ಶನಿದೆ ಪರಮಾತ್ಮ ಹರಿಯದೆ ನಿಮ್ಮನು ಜನಿದನು ಶನಿ ರಾಜ ಚಂದ್ರ ಛಾಯ ಕುವರ ಚಾರಣಕ್ಕೆ ಎರಡು ಪರಮಾತ್ಮ ಚಾರಣಕ್ಕೆ ಶನಿ ರಾಜ ರವಿ ತನಯ ಭಕ್ತವತ್ಸಲವೇ ಸಭೆಯೊಳ್ಳು ತಡೆಯದೆ ನುಡಿದೇನು ಪರಮಾತ್ಮ ಕೂಡಿದ ಸಭೆಯೊಳ್ಳು ತಡೆಯದೆ ನುಡಿದೇನು ಕೃಪೆ ಮಾಡಿಸಲ ಕೈಯ ಈ ಮಹಾರಾಜ ಪರಮಾತ್ಮ ಕೃಪೆ ಮಾಡಿಸಲ ಗಯ್ಯ ಈ ಬಾಬರನ ಶನಿ ರಾಜ ರವಿ ತನಯ ಭಕ್ತವತ್ಸಲವೇ ಪರಮಾತ್ಮ ನಮ್ಮ ಅರಮನೆ ಪಂಡಿತರು ಶನಿದೇವರು ಹುಟ್ಟಿದ ಕೂಡಲೇ ತನ್ನ ತಂದೆಗೆ ಕಷ್ಟ ಕೊಟ್ಟಂತಹ ಮಗ ಎಂದು ಹೇಳಿದರು. ಪರಮಾತ್ಮ ಸಿಂಹಾಸನದ ಮೇಲೆ ಕುಳಿತು ಸರ್ವರಿಗೂ ನ್ಯಾಯವನ್ನೇ ಹೇಳಬೇಕಾದ ನಾನು ತಾಯಿ, ತಂದೆ, ಬಂಧು ಬಳಗ, ಗುರು, ದೈವ ಯಾರನ್ನು ಲೆಕ್ಕಿಸದೆ ಕಷ್ಟ ಕೊಡುವಂತ ಒಬ್ಬ ಮಗನೇ ಎಂದು ನಿನ್ನನ್ನು ಜರಿದದ್ದು ನಿಜ ತಂದೆ. ಅದನ್ನೇ ಸತ್ಯವೆಂದು ನಂಬಬೇಡ ತಂದೆ. ಪರಮಾತ್ಮ, ಅದರಲ್ಲೇನಾದರೂ ನನ್ನ ಅಪರಾಧವಿದ್ದರೆ ಇದೋ ಮನ್ನಿಸಿ ಕಾಪಾಡಬೇಕೆಂದು ಶನಿದೇವ ಬೇಡಿಕೊಳ್ಳುವುದು.
ಸಂಜೆಗೆ ಬಂದು ನಿನ್ನದ ಪಟ್ಟ ಬಡಿದವೆ ನೋಡಬೇಕಂತ ಜನರೆಯನ್ನ ಕಳದೆ ಅರಮನೆ ಜನರೆಯನ್ನ ಕಳದೆ ದೂರದ ಜನರೆಯನ್ನ ಕಳದೆ ಜನರೆಯನ್ನ ಕಳದೆ ಜನರೆಯನ್ನ ಕಳದೆ ಸೂರ್ಯ ಚಂದ್ರ ತ್ರಿಮೂರ್ತಿಗಳು ಅಡ್ಡ ದಿಕ್ಪಾಲಕರು ಕಿನ್ನರ ಕಿಂಬುಡಿದರು ಸಿದ್ಧ ಸಾಧರು ಮೊದಲು ಬಂದು ದಟ್ಟ ಕೋಟಿಗಳು ಸಹ ನನ್ನ ಎದುರನ್ನು ಕೇಳಿದಾಗ ಬೆದರಿ ತಳ್ಳಣಿಸುತ್ತಿರುವಾಗ ಅಲ್ಪಾಯವಾಗಿ ಬೆಂದ ಅನ್ನವನ್ನು ತಿಂದು ಬೇಗನೆ ಪ್ರಾಣವನ್ನು ನೀಗುವ ನರಮಾನವನಾದ ನೀನು ನನ್ನನ್ನು ಜರಿದ ಅಮದ ಅಂದ ನನ್ನನ್ನು ಜರಿದ ತಪ್ಪಿಗೆ ಸಕ್ಕರ ಕಪಲಗಳನ್ನು ಬರುವನು ಸಕ್ಕರ ಕಪಲಗಳನ್ನು ಪರಮಾತ್ಮ ಚೆಲವು ಏತಕಯ್ಯ ತೆರಿ ರಾಜ ಚೆಲವು ಏತಕಯ್ಯ ಪರಮಾತ್ಮ ಚೆಲವು ಏತಕಯ್ಯ ತೆರಿ ರಾಜ ಚೆಲವು ಏತಕಯ್ಯ ಚೆಲವು चलो ये तकया चली राजा चलो ये तकया परमात्मा
ಪರಮಾತ್ಮ ಶನಿದೇವ, ನನ್ನ ತನು ಮನ ಧನವಿರುವ ತನಗ ನಿನ್ನ ಈ ಪಾದ ಸೇವೆಯನ್ನು ಮಾಡಿಕೊಂಡು ಕಾಲವನ್ನು ಕಳೆಯುವನು. ನನ್ನ ಈ ಒಂದು ಅಪರಾಧವನ್ನು ಮನ್ನಿಸಿ ಕೃಪೆ ಮಾಡಿ ಕಾಪಾಡಬೇಕೆಂದು ಇದೋ ತಮ್ಮ ಪಾದ ಹಿಡಿದು ಬೇಡಿಕೊಳ್ಳುವೆನು ಶನಿರಾಜ, ಬೇಡಿಕೊಳ್ಳುವೆನು ಪರಮಾತ್ಮ. ಶನಿರಾಜ ಬೇಡುತ್ತೇನೆ. ನಿನ್ನ ಅರಮನೆಯ ಪಂಡಿತರು ನನ್ನ ಮಹಿಮೆಯನ್ನು ಅದೆಷ್ಟೋ ವಿಧವಾಗಿ ಹೇಳಿದರು. ಅವರ ಮಹತ್ವವನ್ನು ಧಿಕ್ಕರಿಸಿ ನನ್ನ ಅಂದ. ಇದು ನಿನ್ನ ತಪ್ಪಲ್ಲವೋ? ನಿನ್ನ ಪೂರ್ವ ಜನ್ಮದ ಪುಣ್ಯದ ಪ್ರಭಾವದಿಂದ ನಿನ್ನ ಅಗತ್ಯ ಎತ್ತರವಾದ ದೊರಕಿದೆ ಎಂಬ ಮನ ಗರ್ವದಿಂದ ನನ್ನನ್ನು ಜನಿದೆ ಈಗ ಏನು ಬಲ್ಲೆ? ಒಳಗಿದ್ದ ಧರ್ಮವನ್ನು ಬಡಿದಬ್ಬರಿದ್ದೇವೆ, ಅದು ಇಳಬೆಚ್ಚಿ ನಿಂತಿರುವುದು ಮುಂದೆ ನೋಡ್ತಿರುವುದ ಅಂದ. ಶನಿದೇವ ಪೀಡಿಯುವೆ ದೇವಾ ನೋಡಿದೇನೋ ದೇವಾ ಅಡಿಯನು ಪೀಡಿಯುವೆ ದೇವಾ ತಡೆಯದೆ ನೋಡಿದೇನೋ ದೇವಾ. ಪರಮಾತ್ಮ ಶನಿದೇವ ಊರಿನ ಸೋಬೆಯೋಳೋ ನರಿದ ಪರಾರವಾ ಓಡಿದ ತಾಪೆಯೋ ಜರಿದ ಪರಾರವಾ ಶನಿ ದೇವನೇ ಪರಮಾತ್ಮ ಶನಿ ದೇವನೇ ಶನಿ ದೇವಾ ಪರಮಾತ್ಮ ಅಡಿಯನ್ನು ಪಿಡಿಯುವೆ ದೇವಾ ತಡೆಯದೆ ನೋಡಿದೇನೋ ದೇವಾ. ಪರಮಾತ್ಮ ಓಡಿನ ತಾಪೆಯೋ
ಸೇರಿದ ಸಭೆಯೋಳು ಜರಿದ ಪರಾರವ ಮುಗಿಸಿದಾಯೋ ಶನಿ ದೇವರೇ ಪರಮಾತ್ಮ ಶನಿದೇವ ಮುಗಿಸಿದಾಯೋ ಶನಿದೇವ ಶನಿದೇವ ಪರಮಾತ್ಮ ಶನಿದೇವ ಸತ್ಯವೇ ತಾಯಿ, ಸತ್ಯವೇ ತಂದೆ, ಸತ್ಯವೇ ಬಂಧು ಬಳಗ ಎಂದು ನಂಬಿ ಕಾಲವನ್ನು ಕಳೆಯುತ್ತಿರುವವು ನಾನು. ಪರಮಾತ್ಮ, ಈ ನನ್ನ ಒಂದು ಅಪರಾಧವನ್ನು ಮನ್ನಿಸಿ ಕೃಪೆ ಮಾಡಿ ಕಾಪಾಡಬೇಕೆಂದು ಇದೋ ತಮ್ಮ ಚರಣಗಳಲ್ಲಿ ಬೇಡಿಕೊಳ್ಳುವೆನು ಶನಿರಾಜ, ಬೇಡಿಕೊಳ್ಳುವೆನು ಪರಮಾತ್ಮ, ಬೇಡಿಕೊಳ್ಳುವೆನು ತಂದೆ. ದುರಂಕೋರಿಯಾದ ಸತ್ಯರದನೆ ಆದರ ಸುದರ ಪಾದೋರವೇ ತಲೆಗಳ ಸರಿ ಮೇಲ್ಪರ್ವತವೇ ಒಂದಕ್ಕೊಂದು ಬಡಿದರೂ ಸರಿ ಭೂತಳವೇ ಗಿರಿಗಳು ಸರಿ ಮೂಲ ಚಂದ್ರವಾದಿಗಳು ಮೂಲ ಚಕ್ರ ಹೋಗಿ ಭೂಮಿಯ ಮೇಲೆ ಉರುಳಿದರೂ ಸರಿ ನಾನು ನಿನ್ನನ್ನು ಕಾಲಲೇ ಬಿಡುವುದಿಲ್ಲ. ಪರಮಾತ್ಮ ಶನಿದೇವ ಶನಿದೇವರು ನಮ್ಮ ರಾಜಸ್ಥಾನವನ್ನು ಬಿಟ್ಟು ಹೊರಟೇ ಹೋದರು ಪ್ರಭು. ಮಂತ್ರಿ ಶೇಖರ, ಮಂತ್ರಿ ಪ್ರಭು ಮಂತ್ರಿ ಏನ ಹೇಳಲಿ ಚೆಲಿಯ ಮಾಯೆ ಹೊರಟೆ ಹೋದಾರು ಮಂತ್ರಿ ಹೊರಟೆ ಹೋದಾರು. ಏನ ಹೇಳಲಿ ಚೆಲಿಯ ಮಾಯೆ ಹೊರಟೆ
ದಿನ ನನ್ನ ಬುದ್ಧಿಗೆ ಮಂಕುಕವಿದಿದೆ. ಆ ಪರಮಾತ್ಮನನ್ನು ನಿಂದಿಸಿ ಆತನ ದೋಷಕ್ಕೆ ಗುರಿಯಾದನೆಲ್ಲ ಮುಂದೇನು ಮಾಡುವುದು ಮಂತ್ರಿ ಶೇಖರ, ಮುಂದೇನು ಮಾಡುವುದು ಮಂತ್ರಿ? ಯಾವುದೇ ಕಾರಣಕ್ಕೂ ಸತ್ಯ ಧರ್ಮಗಳನ್ನು ಬಿಡದೆ ನಾವು ಪೂಜೆಯನ್ನು ಮಾಡಿದರೆ ನಮ್ಮ ಕಷ್ಟಗಳು ದೂರವಾಗುವ ಪ್ರಭು. ಹಾಗೆ ಆಗಲಿ ಮಂತ್ರಿ. ನೀವಿನ್ನು ಅರಮನೆಗೆ ನಡೆಯಿರಿ ಪ್ರಭು. ಹಾಗೆ ಆಗಲಿ ಮಂತ್ರಿ ಶೇಖರ. ಮಾತೆ ಶ್ರೀ ಲಲಿತೆ ಮಗ ಮಾತೆ ಶ್ರೀ ಲಲಿತೆ ಶಾಂಭವಿ ಶಂಕರಿ ಸರ್ವೇಶ್ವರಿ ಶಾಂಭವಿ ಶಂಕರಿ ಮನೆಯೋ
ಜಗಜ್ಜನನಿ, ಸದಾ ಕಾಲದಲ್ಲಿಯೂ ನಿನ್ನನ್ನೇ ನಂಬಿ ಪೂಜಿಸಿ ಆರಾಧಿಸುತ್ತಿರುವ ನನ್ನ ಪ್ರಾಣಕಾಂತರಿಗೆ ಯಾವ ಕುಂದೋ ಕೊರತೆಯೂ ಬಾರದಂತೆ ಸದಾ ಕಾಲದಲ್ಲಿ ಅವರನ್ನು ಕೈ ಬಿಡದೆ ಕಾಪಾಡು. ಅದು ಅಲ್ಲದೆ ಈ ನಾಡಿನ ಪ್ರಜೆಗಳಿಗೆ ಯಾವ ಕುಂದೂ ಬಾರದಂತೆ ಅನವರ್ತವು ಅವರನ್ನು ಕಾಪಾಡು ಬಾರೋ ನಿನ್ನದಾಗಿರುವುದು ತಾಯಿ. ಏನಿದು? ನನ್ನ ಚಂದ್ರಹಾಸಿಯು ಸಂತೋಷದಿಂದ ಇರೋಳಲ್ಲ, ಆಕೆಗೆ ಈ ವಿಚಾರವನ್ನು ನಾನು ಹೇಗೆ ತಿಳಿಸಲಿ? ಚಂದ್ರ 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 ಮನೋಹರ ಚಂದ್ರ, ನಿನಗೆ ಮಂಗಳವಾಗಲಿ ಮೇಲೆ ಹೇಳು ದೇವಿ. ಪ್ರಾಣಕಾಂತ, ಏಕೆ ಸ್ವಾಮಿ, ಏನಾಯ್ತು? ಸದಾ ಕಾಲದಲ್ಲಿಯೂ ಮಲ್ಲಿಗೆಯಂತೆ ನಗುತ್ತಿದ್ದ ಈ ನಿಮ್ಮ ಮುಖ ಕಮಲವು ಈ ರೀತಿಯಾಗಿ ಕಳಗುಂದಿರಲು ಕಾರಣವೇನು? ನನ್ನಿಂದೇನಾದ್ರೂ ಅಪರಾಧವಾಯ್ತು ಅಥವಾ ಈ ನಾಡಿನ ಪ್ರಜೆಗಳಿಂದ ಏನಾದ್ರೂ ಅಪರಾಧವಾಯ್ತು? ನನ್ನೊಡನೆ ತಿಳಿಸಬಾರದೆ ಸ್ವಾಮಿ? ಚಂದ್ರ, ಏನೆಂಬುದಾಗಿ ಹೇಳಲಿ ಪ್ರಾಣೇಶ್ವರಿ? ರಮಣಿ ಮನದ ಚಿಂತೆಯ ನಾನು ಚಂದ್ರ, ಕೇಳಲಿ ರಮಣಿ ಮನದ ಚಿಂತೆಯ ನಾನು ನಾನು ಪಂಡಿತರನ್ನು ಕರೆಯಿಸಿ ನವಗ್ರಹಗಳ ವಿಚಾರವನ್ನು ಕೇಳುತ್ತಿರುವ ಸಮಯದಲ್ಲಿ ಆಗ ಆ ಪಂಡಿತರು ಶನಿದೇವರು ಹುಟ್ಟಿದ ಕೂಡಲೇ ತನ್ನ ತಂದೆಗೆ ಕಷ್ಟ ಕೊಟ್ಟಂತಹ ಮಗ ಎಂದು ಹೇಳಿದರು ಚಂದ್ರಹಾಸೆ. ಆಗ ನಾನು ಆ ಶನಿದೇವರನ್ನು ಜರಿದು ನಿಂದಿಸಿ ಮಾತನಾಡಿದನು. ಗಗನ ಮಾರ್ಗದಲ್ಲಿ ಹೋಗುತ್ತಿದ್ದ ಶನಿರಾಜನು ನನ್ನ ಅರಮನೆಗೆ ಪ್ರತ್ಯಕ್ಷನಾಗಿ, ಎಲ್ಲವೋ ಭ್ರಷ್ಟನೇ, ನನ್ನನ್ನು ಬಾಯಿಗೆ ಬಂದಷ್ಟೇ ಹೀನಮಾನವಾಗಿ ನಿಂದಿಸು ಮಾತನಾಡುವಷ್ಟು ಧೈರ್ಯ ಬಂದಿತೆ. ಹಾಗಾದರೆ ನಿನಗೆ ಕೊಡಬಾರದ ಕಷ್ಟಗಳನ್ನು ಕೊಟ್ಟು ನಿನಗೆ ರಾಜ್ಯವನ್ನು ತೊರೆಸದೆ ಹೋದರೆ ನಾನು ಶನಿದೇವರೇ ಅಲ್ಲ ಎಂದು ಶಪಥ ಮಾಡಿದರು ಪ್ರಾಣೇಶ್ವರಿ. ಚಂದ್ರಹಾಸೆ, ನಾನು ಆ ಪರಮಾತ್ಮನ ಪಾದಕಮಲಗಳನ್ನು ಹಿಡಿದು ಎಷ್ಟು ಬೇಡಿಕೊಂಡರೂ ನನ್ನ ಮಾತನ್ನು ತಿರಸ್ಕರಿಸಿ ಹೊರಟೆ ಹೋದರು ಪ್ರಾಣೇಶ್ವರಿ. ಚಂದ್ರ, ಆ ಪರಮಾತ್ಮ ಹೇಳಿದಂತೆ ನಮಗೇನಾದರೂ ಆ ರೀತಿ ಕಷ್ಟಗಳು ಪ್ರಾಪ್ತವಾದರೆ ಮುಂದೆ ಹೇಗೆ ಸೇರಿಸುವುದು ಪ್ರಾಣೇಶ್ವರಿ? ಮುಂದೆ ಹೇಗೆ ರೀತಿಯಾದ ಮಂದಬುದ್ಧಿ
ಎಲ್ಲಿಂದ ಹುಟ್ಟಿದೋ ನಾ ಬೇರೆ ಕಾಣೇನಲ್ಲ ಪ್ರಾಣೇಶ್ವರ. ಈಗ ನಮಗಿರುವ ಮಾರ್ಗ ಒಂದೆಂದರೆ ನಮ್ಮ ಕುಲದೈವವಾದ ಆ ಶ್ರೀಮನ್ನಾರಾಯಣನನ್ನು ಕುರಿತು ಭಕ್ತಿಯಿಂದ ಪೂಜಿಸಿ ಆರಾಧಿಸಿದರೆ ನಮಗೆ ಬರಬಹುದಾದ ಕಷ್ಟವನ್ನು ಸ್ವಲ್ಪವಾದ್ರೂ ಪರಿಗಣಿಸಿ ಕಾಪಾಡುವನು ಸ್ವಾಮಿ. ಹಾಗೆ ಆಗಲಿ ಪ್ರಾಣೇಶ್ವರಿ, ಹೋಗೋಣ ನಡೆ ದೇವಿ. ಹಾಗೆ ಆಗಲಿ ನಡೆಯಿರಿ ಸ್ವಾಮಿ. ನನ್ನ ಪ್ರಾಣಕಾಂತನಾದರೂ ತುಂಬಿದ ರಾಸದಲ್ಲಿ ಆ ದಿನಗಳೇ ತನೇನಾದ ಶನಿದೇವನನ್ನು ಜರಿದು ಆತನ ಕೋಪಕ್ಕೆ ಕಾರಣರಾಗಿರುವುದು. ನನ್ನ ಪ್ರಾಣಕಾಂತರನ್ನು ಕಾಪಾಡುವ ಭಾರವು ನಿನ್ನದಾಗಿರುವುದು ಪರಮಾತ್ಮ.